ಸಿದ್ಲಿಂಗು ಪಾರ್ಟ್ 2 ಸಿನಿಮಾಗಳನ್ನ ಪಾರ್ಟ್ 2 ಆಗಿ ಮುಂದುವರಿಸೋದು ಎರಡು ಉದ್ದೇಶಕ್ಕೆ. ಒಂದು, ಪಾರ್ಟ್ 1ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿರುತ್ತೆ ಅಂಡ್ ಆ ಪಾತ್ರದ ಕತೆ ಕಂಪ್ಲೀಟ್ ಆಗಿ ರೌಂಡ್ ಆಫ್ ಆಗಿರಲ್ಲ. ಇನ್ನೊಂದು, ಪಾರ್ಟ್ 1 ಬಾಕ್ಸ್ ಆಫೀಸ್ ಅಲ್ಲಿ ಮಾಡಿದ ದಾಖಲೆಯಿಂದ ಪಾರ್ಟ್ 2 ಮಾಡಿದ್ರೆ ಸಾಕು, ರಿಲೀಸ್ ಆದಾಗ ಇನಿಷಿಯಲ್ ಆಗಿ ಒಂದು ಬಸ್ ಓಪನಿಂಗ್ ಅನ್ನ ತಗೊಳುತ್ತೆ ಅಂಡ್ ಮೇಕರ್ಸ್ ಮತ್ತು ಫಿಲ್ಮ್ ಟೀಮ್ಗೆ ಇದು ಒಂದು ಸೇಫ್ ಬೆಟ್ ಆಗಿರುತ್ತೆ. ಪೂರ್ತಿ ರಿವ್ಯೂ ಕೇಳಿದ್ಮೇಲೆ ನಿಮ್ಗೆ ಸಿದ್ಲಿಂಗು 2 ಸಿನಿಮಾ ಯಾವ ಉದ್ದೇಶಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸಿದ್ಲಿಂಗು 2012ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಇದು ವಿಜಯ್ ಪ್ರಸಾದ್ ರವರ ಚೊಚ್ಚಲ ಸಿನಿಮಾ ಅಂಡ್ ಆ ಸಮಯಕ್ಕೆ ಲೂಸ್ ಮಾದ ಯೋಗೇಶ್ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಸಿನಿಮಾ ಇದು. ಇದೀಗ 13 ವರ್ಷಗಳ ನಂತರ ಈ ಡೈರೆಕ್ಟರ್ ಆಕ್ಟರ್ ಕಾಂಬೋ ಒಂದಾಗಿ ಸಿದ್ಲಿಂಗು 2 ಅನ್ನ ತಯಾರು ಮಾಡಿ ರಾಜ್ಯಾದ್ಯಂತ ರಿಲೀಸ್ ಮಾಡಿದ್ದಾರೆ. ಬನ್ನಿ, ಆಗಿದ್ರೆ ಸಿದ್ಲಿಂಗು 2 ಸಿದ್ಲಿಂಗು 1 ಗಿಂತ ಸಖತ್ತಾಗಿದ್ಯಾ ಇಲ್ಲ ಪಾರ್ಟ್ 2 ಬೇಕಿತ್ತ ಗುರು ಅನ್ಸೋ ಹಾಗಿದ್ಯಾ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಹಳುಬ್ರಾಗಿದ್ರು ಪರವಾಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖುಷಿಯಾಗಿದ್ದ ವಿಷಯ ಏನಪ್ಪಾ ಅಂದ್ರೆ, ವಿಜಯ್ ಪ್ರಸಾದ್ ಅವರು ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕರು ಅಂತ ಅವರ ಮೊದಲ ಸಿನಿಮಾದಲ್ಲೇ ಪ್ರೂವ್ ಮಾಡಿದ್ರು. ಆದ್ರೆ ಅವರ ಇತ್ತೀಚಿನ ಸಿನಿಮಾಗಳು ಪೆಟ್ರೋಮ್ಯಾಕ್ಸ್ ಮತ್ತು ತೋತಾಪುರಿ ಸೀರೀಸು ಭಯಂಕರ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಂದಾನೆ ತುಂಬೋಗಿತ್ತು ಅಂಡ್ ನಮ್ಗೆ ಏನ್ ಸಾರ್ ಇದೆಲ್ಲ ಬೇಕಿತ್ತಾ ಅನ್ನೋಂಗ್ ಆಗ್ಬಿಟ್ಟಿತ್ತು. ಆದ್ರೆ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಮತ್ತೆ ಮರುಕಳಿಸಿದ ಹಾಗೆ ಫ್ಯಾಮಿಲಿ ಸಮೇತ ಕೂತು ನೋಡೋ ಹಾಗೆ ಮಾಡಿದ್ದು ಒಂದು ಒಳ್ಳೆ ವಿಷಯ. ಸಿನಿಮಾದ ಸ್ಟಾರ್ಟು ಚೆನ್ನಾಗಾಯ್ತು. ಅನ್ಕನ್ವೆನ್ಷನಲ್ ಆಗಿ ಕಥೆನ ಹೇಳೋ ಪ್ರಯತ್ನ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಅನ್ನ ಹುಟ್ಟಿಸ್ತು ವಿತ್ ಸಮ್ ವಿಟ್ಟಿ ಡೈಲಾಗ್ಸ್. ಸಿದ್ಲಿಂಗು ನಿಮಗೆ ನೆನಪಿದ್ರೆ ಅವನ ಕಾರ್ ಕ್ರೇಜು ಮತ್ತೆ ಮಂಗಳ ಟೀಚರ್ ಮೇಲಿದ್ದ ಅವನ ಪ್ರೀತಿ ಎರಡು ನಿಮಗೆ ನೆನಪಿರುತ್ತೆ. ಈ ಎರಡು ಅವನ ಪಾಲಿಗೆ ಒಲಿಯಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಸಿದ್ಲಿಂಗು 2 ಸಿನಿಮಾದಲ್ಲಿ ಆ ಕಳೆದು ಹೋಗಿದ್ದ ಕಾರು ಮತ್ತೆ ಅವನ ಕಣ್ಣಿಗೆ ಬೀಳುತ್ತೆ. ಹಾಗೆ ಅದನ್ನ ಪಡ್ಕೊಳ್ಳುವಂತಹ ಹೋರಾಟ ಕೂಡ ಇಲ್ಲಿ ಮುಂದುವರಿಯುತ್ತೆ. ಇದ್ರ ಜೊತೆಗೆ ಆ ಜರ್ನಿಯಲ್ಲಿ ಇನ್ನೊಂದಿಷ್ಟು ಪಾತ್ರಗಳು ಕೂಡ ಅವನಿಗೆ ಸಿಗ್ತಾ ಹೋಗ್ತವೆ. ಕೊನೆಗೆ ಅವನ ಕನಸು, ಪ್ರೀತಿ ಇವೆರಡು ಇಲ್ಲಾದ್ರೂ ನೆರವೇರ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್. ಪ್ಲಾಟ್ ಪಾಯಿಂಟ್ ಚೆನ್ನಾಗಿದೆ. ವಿಜಯ್ ಪ್ರಸಾದ್ ಅವರ ಡೈಲಾಗ್ಸು, ಬದುಕಿನ ಮೇಲಿನ ವಿಡಂಬನೆ ಎಲ್ಲವೂ ಚೆನ್ನಾಗಿದೆ. ಆದ್ರೆ ಅದನ್ನ ಕನ್ವೆ ಮಾಡಿರುವಂತಹ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಇಂಟೆನ್ಸಿಟಿ ಶುರುವಾದಾಗ ಇದ್ದಂತಹ ಪೇಸಲ್ಲೇ ಮುಂದುವರಿಯಲ್ಲ. ತುಂಬಾ ಕಡೆ ಫ್ಲಾಟ್ ಅನ್ಸುತ್ತೆ ಅಂಡ್ ಕೆಲವು ಕಡೆ ಫೋರ್ಸೆಡ್ ಕಾಮಿಡಿ ಅಂತ ಕೂಡ ಅನಿಸ್ತು. ಪಾರ್ಟ್ 2ಗಳಲ್ಲಿ ಮೇಜರ್ ಆಗಿ ಇದೇ ಸಮಸ್ಯೆ. ಪಾರ್ಟ್ 1ನ ತಲೆಯಲ್ಲಿಟ್ಕೊಂಡು ನೋಡ್ಬೇಕಿದ್ರೆ ಅದರ ಕಂಪ್ಯಾರಿಸನ್ ಶುರು ಆಗ್ಬಿಡುತ್ತೆ. SLCಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದು ಒಂದು ರಿಸಲ್ಟ್ಗೆ ಅಲ್ವಾ PUCಲಿ ಕಾಯೋದು, ಹಂಗೆ. ಸಿದ್ಲಿಂಗು 1 ಸಿನಿಮಾದಲ್ಲಿ ತುಂಬಾನೇ ಸೀನ್ಸ್ ಗಳು ಫ್ರೆಶ್ ಆಗಿದ್ವು ಅಂಡ್ ಆರ್ಗ್ಯಾನಿಕ್ ಅಂತ ಕೂಡ ಅನಿಸ್ತಾ ಇತ್ತು. ಆದ್ರೆ ಇಲ್ಲಿ ಸುಮಾರಷ್ಟು ವಿಷಯಗಳು ಪ್ಲೇಸ್ಡ್ ಅನ್ನುವಂತಹ ಫೀಲ್ ಅನ್ನ ಡೆಲಿವರ್ ಮಾಡಿತು. ಅದರಿಂದ ಎಮೋಷನಲ್ ಕನೆಕ್ಟ್ ಆಗ್ಬೇಕಿದ್ದು ಸ್ವಲ್ಪ ಎಲ್ಲೋ ದೂರ ಉಳಿತು ಅಂತ ಕೂಡ ಅನಿಸ್ತು. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಕನ್ನಡದ ಕೆಲವು ನ್ಯಾಚುರಲ್ ಪರ್ಫಾರ್ಮರ್ ಗಳಲ್ಲಿ ಲೂಸ್ ಮಾದ ಯೋಗಿ ಅವರು ಕೂಡ ಒಬ್ರು. ಸಿನಿಮಾ ಹೇಗಿದ್ರು ಅವರ ಆಕ್ಟಿಂಗ್ ಮಾತ್ರ ಯಾವತ್ತೂ ಸೂಪರ್ಫಿಷಿಯಲ್ ಅಂತ ಅನ್ಸದೇ ಇಲ್ಲ ಅಂಡ್ ಇಲ್ಲೂ ಕೂಡ ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಸಿದ್ಲಿಂಗು ಆಗಿ ಯೋಗಿ ಅವರು ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ. ಆ ಇನ್ನೋಸೆನ್ಸ್ ಮತ್ತು ಟೈಮಿಂಗ್ ಅವರ ದೊಡ್ಡ ಸ್ಟ್ರೆಂತ್. ಇವರನ್ನ KFI ಹೇಗೆಲ್ಲ ಯುಟಿಲೈಸ್ ಮಾಡ್ಕೋಬಹುದು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಇನ್ನು ಪಾರ್ಟ್ 1 ನಲ್ಲಿ ರಮ್ಯಾ ಅವರಿದ್ರು, ಪಾರ್ಟ್ 2 ನಲ್ಲಿ ಸೋನು ಗೌಡ ಅವರಿದ್ದಾರೆ. ಅಲ್ಲಿ ಅವ್ರು ನಮ್ಗೆ ಕಡ್ಲೆಕಾಯಿ ಬೀಜ ಇದೆ ಅಂತ ತೋರ್ಸೋದಕ್ ಬಂದ್ರೆ, ಇಲ್ಲಿ ಇವರು ಕೈಮಾ ಉಂಡೆ ತಿನ್ಸಿ ಓಡ್ಸಕ್ ಬರ್ತಾರೆ. ಆನ್ ಸ್ಕ್ರೀನ್ ಇವರ ಅಪಿಯರೆನ್ಸ್ ಚೆನ್ನಾಗಿದೆ ಅಂಡ್ ಕೊಟ್ಟಿರುವಂತಹ ಪಾತ್ರವನ್ನ ಅವರ ಚೌಕಟ್ಟಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸುಮನ್ ರಂಗನಾಥ್ ಅವರ ಪಾತ್ರ ಇಲ್ಲಿ ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ, ಬಟ್ ಆಸ್ ಎ ಕಂಟಿನ್ಯೂಯೇಷನ್ ಆ ಪಾತ್ರವಾಗಿ ನಿಲ್ತಾರೆ. ನನ್ಗೆ ಇಲ್ಲಿ ಮಜಾ ಕೊಟ್ಟಿದ್ದು ಮಾತ್ರ ಮಂಜುನಾಥ್ ಹೆಗಡೆ ಅವರ ಪಾತ್ರ. ಎಂತ ಟೈಮಿಂಗ್ ಇದೆ ಈ ನಟನ್ಗೆ ಅಂತ ಭಾರಿ ಖುಷಿ ಆಗೋಯ್ತು. ಇನ್ನುಳಿದಂತೆ ಪದ್ಮಜಾ ರಾವ್, ಸೀತಾಕೋಟೆ, B ಸುರೇಶ್, ಮಂಜುನಾಥ್, ರಾಧಾಕೃಷ್ಣ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿದ್ಲಿಂಗು 1ನಲ್ಲಿ ರಮ್ಯಾ ಅವರನ್ನ ಬಿಟ್ಟು ತುಂಬಾ ಹಿಡಿಸಿದ ಮತ್ತೊಂದು ವಿಷಯ ಅಂದ್ರೆ ಸಿನಿಮಾದ ಹಾಡುಗಳು ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇಲ್ಲೂ ಕೂಡ ಸೇಮ್ ಮ್ಯೂಸಿಕ್ ಕಂಪೋಸರ್ ಅನೂಪ್ ಸಿಡಿನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೆ ಇಲ್ಲಿ ಕಥೆಯೊಂದು ಕಾಡಿದೆ. ಬಟ್ ಸಿದ್ಲಿಂಗು 1ನಲ್ಲಿ ಇದ್ದಂತಹ ಮ್ಯೂಸಿಕಲ್ ಮ್ಯಾಜಿಕ್ ಇಲ್ಲಿ ಆಗ್ಲಿಲ್ಲ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಆವರೇಜ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಇನ್ನುಳಿದಂತೆ ಪ್ರಸನ್ನ ಅವರ ಸಿನಿಮಾಟೋಗ್ರಫಿ, ಅಕ್ಷಯ್ P ರಾವ್ ಅವರ ಎಡಿಟಿಂಗು ಓಕೆ ಆಗಿತ್ತು ಅಂಡ್ ಸಿನಿಮಾವನ್ನ ಇನ್ನೂ ಟ್ರಿಮ್ ಮಾಡಿದ್ರು ಕಥೆಗೇನು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ, ಎಸ್ಪೆಷಲಿ ಕೋರ್ಟ್ ರೂಮ್ ಡ್ರಾಮಾ ಸೀನ್ಗಳು. ವಿಜಯ್ ಪ್ರಸಾದ್ ಅವರ ಕೆಲವು ಡೈಲಾಗ್ಗಳು ಮಾತ್ರ ತುಂಬಾನೇ ಇಷ್ಟ ಆಗೋಯ್ತು. ಪ್ರಸಾದ ಅನ್ನೋ ಹೆಸರಲ್ಲಿ ಅನ್ನ ಕೊಡೋ ಜಾಗ ಇಲ್ಲಿ ಯಾವ್ದಾದ್ರು ಇದೆಯಾ ಅನ್ನೋದು. ಜೀವನ ಪೂರ್ತಿ ಬದುಕು ಕಟ್ಕೋಬೇಕು ಅಂತ ಓಡಾಡ್ತಾನೆ ಇದ್ರು, ಸತ್ ಮೇಲಾದ್ರೂ ನೆಮ್ಮದಿಯಾಗಿ ಕಾಲ್ ಚಾಚ್ಕೊಂಡು ಮಲಗಿರ್ಲಿ ಅನ್ನೋದು. ಸಿದ್ಲಿಂಗು ಕಣ್ಣೀರನ್ನೇನೋ ಈ ಕಾವೇರಿ ತಾಯಿ ಒರೆಸ್ಬಿಟ್ಲು. ಆದ್ರೆ ಈ ಕಾವೇರಿ ತಾಯಿ ಕಣ್ಣೀರನ್ನ ಯಾರು ಒರೆಸ್ತಾರೆ, ನಾವಾ ಅಥವಾ ತಮಿಳ್ನಾಡು ಅವರ ಅಂತ ಅನ್ನೋದು. ಇವೆಲ್ಲವೂ ಹಾಸ್ಯದ ಜೊತೆಗೆ ವಿಡಂಬನೆ ಮೂಲಕ ಯೋಚನೆಯನ್ನ ಹುಟ್ಟಿಸ್ತವೆ. ಅದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆದ್ರೂ ಹೋಗ್ತಾ ಹೋಗ್ತಾ ತುಂಬಾ ಪ್ರೀಚ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಅಂಡ್ ಸೀನ್ಗಳ ಮೂವ್ಮೆಂಟ್ ಕೂಡ ಆರ್ಗ್ಯಾನಿಕ್ ಆಗಿ ಆಗ್ತಿಲ್ಲ ಅಂತ ಕಷ್ಟ ಕೂಡ ಆಯ್ತು.
ಸುಮಾರು ಕಡೆ ಬೇಕಿದ್ದ ಸಿನಿಮ್ಯಾಟಿಕ್ ಫೀಲ್ ಅನ್ನ ಕಾಂಪ್ರಮೈಸ್ ಮಾಡಿರೋ ಹಾಗೆ ಕಾಣಿಸ್ತು, ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್. ಸಿನಿಮಾದಲ್ಲಿ ಎಂಟರ್ಟೈನ್ ಮಾಡೋದು ಮತ್ತೆ ನೋಡ್ಸ್ಕೊಂಡು ಹೋಗಂಗೆ ಮಾಡೋದು ಮಾತ್ರ ವಿಜಯ್ ಪ್ರಸಾದ್ ಅವರು ರಚನೆ ಮಾಡಿರುವಂತಹ ಕ್ಯಾರೆಕ್ಟರ್ಗಳು. ಅವರ ಕ್ಯಾರೆಕ್ಟರಿಸ್ಟಿಕ್ ಆರ್ಕ್ಗಳು ಚೆನ್ನಾಗಿದೆ ಅಂಡ್ ಎಲ್ಲರಲ್ಲೂ ಒಂದು ವಿಭಿನ್ನತೆ ಇದೆ, ಒಂದು ಐಬ್ ಇದೆ, ಅದು ಮಜಾ ಇದೆ. ಕಡಕ್ಕಾಗಿ ಹೇಳೋದಾದ್ರೆ 2.5 ಗಂಟೆಯ ಸಿದ್ಲಿಂಗು 2 ಫ್ಯಾಮಿಲಿ ಡ್ರಾಮಾ ಜಾನರ್ಗೆ ಸೇರುವಂತಹ ಸಿನಿಮಾ. ಇಲ್ಲಿ ಯೋಗಿ ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಸಿದ್ಲಿಂಗುವಿನ ತಮಾಷೆ, ಚೇಷ್ಟೆ, ಮುಗ್ಧತೆ, ಹಾನೆಸ್ಟಿ ಎಲ್ಲ ಇದ್ರೂ ಕನೆಕ್ಟ್ ಆಗೋದಕ್ಕೆ ಬೇಕಿದ್ದ ಒಂದಷ್ಟು ಅಂಶಗಳು ಹಿಂದೆ ಉಳಿದ್ಬಿಟ್ಟಿದೆ. ಇದಾಗಿತ್ತು ನನ್ನ ರಿವ್ಯೂ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.